ಬಿಗ್ ಬಾಸ್ ಒಳಗಿದ್ದಾಗ ನಿಮ್ಗೆ ಫಾಲೋವರ್ಸ್ ಎಷ್ಟಿದ್ರು ಅಷ್ಟೇ ಇದ್ರು, ಬಟ್ ನೀವು ಎಲಿಮಿನೇಟ್ ಆಗಿ ಆಚೆ ಬಂದ್ಮೇಲೆ ರೈಸ್ ಆಯ್ತು, ನಿಮ್ಮ ಫಾಲೋವರ್ಸ್ ಅಮೌಂಟ್ ರೈಸ್ ಆಯ್ತು. ತುಂಬಾ ಜನ ಫಾಲೋ ಮಾಡಕ್ಕೆ ಶುರು ಮಾಡಿದ್ರು, ಸ್ನೇಹಿತವ್ರನ್ನ ಅಂದ್ರೆ ಹೇಟ್ ಮಾಡ್ತಿದ್ದವರು ಪಾಸಿಟಿವ್ ಆಗಿ ತಗೊಳಕ್ ಶುರು ಮಾಡಿದ್ರು. ಹೇಗ್ ಅನಿಸ್ತು ನಿಮಗೆ? ಬಂದು ಮೊಬೈಲ್ ಇರ್ಲಿಲ್ಲ, ಏನಿಲ್ಲ, 150 days ನಿಮ್ಗೆ ಮೊಬೈಲ್ ಅನ್ನೋದೇ ಗೊತ್ತಿರಲಿಲ್ಲ, ಮರ್ತೋಗ್ಬಿಟ್ಟಿದ್ರಿ. 64 days ಯಾ. ಈಗ ಮತ್ತೆ ವಾಪಸ್ ಬಂದ್ಮೇಲೆ ಮನೆಗೆ ಮೊಬೈಲ್ ನೋಡಿದ್ರಲ್ಲ, ಹೆಂಗ್ ಅನಿಸ್ತು ನಿಮ್ಗೆ? ಅಂದ್ರೆ ಮೊಬೈಲ್ ನೋಡಿದ ತಕ್ಷಣ ನಂಗೆ ಆಪರೇಟ್ ಅಂದ್ರೆ ಟೈಪ್ ಮಾಡಕ್ ಬರ್ತಾ ಇಲ್ಲ, ನಂಗೆ ಮರ್ತೋಗಿದ್ದೀನಿ ನಾನು ಆಲ್ಮೋಸ್ಟ್. ಸೊ ಸಡನ್ ಆಗಿ ಏನಿದು ಅಂತ ಅನ್ಸುತ್ತೆ. ಅಫ್ಕೋರ್ಸ್ 64 days ಒಂದು ಹ್ಯಾಬಿಟ್ ಬಿಟ್ಟೋಗಿರುತ್ತೆ. ಬಟ್ ಅದೇ ಅಂದ್ರೆ ನಾನು ಹೇಳದ್ನಲ್ಲ, ಫಾಲೋವರ್ಸ್ ಯಾಕೆ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆದ್ರು ಅಂದ್ರೆ, ಒಳಗಡೆ ಇದ್ದಾಗ ಒಂದು ನ್ಯಾರೇಟಿವ್ ಹೋಗ್ತಾ ಇರುತ್ತೆ. ಅಂದ್ರೆ ಹೊರಗಡೆ ಬಂದ್ಮೇಲೆ ನ್ಯಾರೇಟಿವ್ ನಮ್ದು, ಆಯ್ತಾ? ಅಂದ್ರೆ ನಾನೇನು ಅಂತ ಅಂದ್ರೆ ಒಳಗಡೆ ಏನ್ ಗೊತ್ತಿರ್ತಾರೋ, ನಾನು ರಿಯಲ್ ಆಗಿ ಏನು ಅಂತ ಪ್ರಾಬ್ಲಿ ಜನಕ್ಕೆ ಕನೆಕ್ಟ್ ಆಯ್ತು ಅನ್ಸುತ್ತೆ. ನಾನು ಹೇಳ್ದಂಗೆ ನನ್ನ ಅಮ್ಮಂಗೋಸ್ಕರ ಹೋಗಿದ್ದಿದ್ದು ಬಿಗ್ ಬಾಸ್ ಮನೆಗೆ. ಆ್ಯಂಡ್ ನನಗೂ ಯಾವಾಗಲೂ ಒಳಗಡೆ ಇದ್ದಾಗ ಏನಿತ್ತು, ನಾನು ಇಲ್ಲೇನೋ ಕೈ ಇಂಜರಿ ಮಾಡ್ಕೋತೀನಿ, ಇನ್ನೇನೋ ಆಗುತ್ತೆ, ನಾನು ಕುಸ್ತಿಲಿ ಹೊಡೆದಾಡ್ತೀನಿ, ಕಿತ್ತಾಡ್ತೀನಿ, ಇನ್ನೇನೋ ಆಗುತ್ತೆ, ಬಟ್ ಮನೇಲಿ ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ನಾನು ಯಾವಾಗ ವಾಪಸ್ ಮನೆಗೆ ಬಂದೋ ನೋಡಿದೆ, ಅಪ್ಪ ಅಮ್ಮ ಫುಲ್ಲು ಟೆನ್ಷನಲ್ಲಿದ್ದಾರೆ, ಸ್ವರ್ಗೋಗಿದ್ದಾರೆ. ನನಗೆ ಅವಾಗ ನಾನು ಏನು ಮಾಡಿದೆ ಇಷ್ಟು ದಿನ, ನಾನು ಯಾಕಿದ್ದೆ ಬಿಗ್ ಬಾಸ್ ಮನೇಲಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದು ಅನ್ಸಿದ್ಮೇಲೆ ನನಗೆ ನಾನು ಯಾರಿಗೂ ಏನೂ ಹೇಳಬೇಕಾಗಿಲ್ಲ, ಅಪ್ಪ ಅಮ್ಮಂಗೆ ಒಂದು ಜಸ್ಟಿಫಿಕೇಶನ್ ಕೊಡಬೇಕು ಅಂತ. ಅವಾಗ ನನ್ನ ಮನೆಗೆ ಬಂದು ಮಾಡಿರೋ ಫಸ್ಟ್ ಕೆಲಸನೇ ಅದು. ನೀವು ರೀಲಲ್ಲಿ ನೋಡಿರ್ಬೋದು, ಮನೆಗೆ ಬಂದು ಮಾಡಿದ್ದ ಅಂದರೆ ಅಪ್ಪ ಅಮ್ಮನ ಹತ್ರ ಮಾತಾಡಿರೋ ಫಸ್ಟ್ ಮಾತುಗಳದು. ಸೊ ಅಷ್ಟೇ ಯಾರು ಅಂದರೆ ಇನ್ನು ಮುಂದೆ ಜನಕ್ಕೆ ನಾನೇನು ಅಂತ ಗೊತ್ತಾಗುತ್ತೆ. ಇಷ್ಟು ದಿನ ಅಂದರೆ ನಾನು ಏನಾಗುತ್ತೆ ಗೊತ್ತಾ, ಒಬ್ಬ ಮನುಷ್ಯನ ನನಗೆ ಸ್ವಲ್ಪ ಕ್ಲಾಸ್ಟ್ರೋಫೋಬಿಯಾ ಇದೆ. ಅಂದರೆ ನಾನು ಒಂದು ಸಣ್ಣ ಸ್ಪೇಸಲ್ಲಿ ಹಾಕಿ ನಾನು ಸ್ವಲ್ಪ ಎಕ್ಸ್ಪ್ಲೋರ್ಡ್ ಆಗ್ತೀನಿ, ನನಗಾಗಲ್ಲ. ಸೊ ಒಂದು ಸಣ್ಣ ಸ್ಪೇಸಲ್ಲಿ ಹಾಕಿ ನನ್ನ ಲೈಫಲ್ಲಿ ಎಲ್ಲೂ ರೂಲ್ಸ್ ಫಾಲೋ ಮಾಡಿಲ್ಲ. ನೀವು ಹಿಂಗೆ ಇರಬೇಕು, ಇದೇ ರೂಲ್ಸ್ ಫಾಲೋ ಮಾಡಬೇಕು, ಬಿಗ್ ಬಾಸ್ ಮಾತೇ ಕೇಳಬೇಕು, ಇನ್ನೇನೋ ಕೇಳಬೇಕು, ರೂಲ್ಸ್ ಫಾಲೋ ಮಾಡಬೇಕು ಅಂದರೆ ನಂಗೆ ಆಗಲ್ಲ. ಆ್ಯಂಡ್ ನಾನು ನಾರ್ಮಲಿ ಯಾರ ಜೊತೆ ಆದರೂ ಜಗಳ ಮಾಡಿದ್ರೆ ಅಷ್ಟೇ, ನಾನು ಐ ಜಸ್ಟ್ ವಾಕೌಟ್. ಅಲ್ಲಿ ವಾಕೌಟ್ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ, ನೀವು ಅವ್ರ ಜೊತೆನೇ ಮತ್ತೆ ಮಾತಾಡಬೇಕು ಇದು. ಸೊ ಇದೆಲ್ಲ ನನಗೆಲ್ಲೋ ಆಗಬರಲಿಲ್ಲ. ಅಂದರೆ ನನ್ನ ವ್ಯಕ್ತಿತ್ವಕ್ಕೂ ಬಿಗ್ ಬಾಸ್ ಮನೆಗೆ ಬೇಕಾಗಿರೋ ವ್ಯಕ್ತಿತ್ವಕ್ಕೂ ಮ್ಯಾಚ್ ಆಗಲಿಲ್ಲ. ಅದರಿಂದ ನಾನು ಹೊರಗಿದ್ದೀನಿ ಆ್ಯಂಡ್ ನಂಗೆ ಅಷ್ಟೇ ಖುಷಿ ಇದೆ. ಬಟ್ ನಾನು ಆ ವಿಷಯಗಳನ್ನ ನನ್ನಲ್ಲಿ ನಾನು ಚೇಂಜ್ ಮಾಡ್ಕೊಳ್ಳಲ್ಲ. ಅಂದರೆ ನಾನು ಇಷ್ಟು ದೂರ ಬರಬೇಕು ಅಂದರೆ ಆ ವ್ಯಕ್ತಿತ್ವನೇ ಕಾರಣ. ನಾನು ಇನ್ನು ಮುಂದೆ ಇಲ್ಲಿಂದ ದೂರ ಹೋಗಬೇಕು ಅಂದರೂ ಆ ವ್ಯಕ್ತಿತ್ವನೇ ಕಾರಣ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಚೇಂಜ್ ದಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.